ಜನರಿಗೆ ಉತ್ತರ ಕೊಡ್ತಾರೆ ಅಮ್ಮ ಪಟೇಲ್, ನಿಮಗೆ ಯಾಕೆ ಕೊಡಬೇಕು? ಶಾಸಕರಾದ್ರೆ ನೀವು ಶಾಸಕ, ಅವರಿಗೆ ನೀವು ವ್ಯಕ್ತಿತ್ವ ಹಾಳಾಗುವಂತ ಮಾತಾಡಿದ್ರೆ ಅದು ನಿಮ್ಮ ವ್ಯಕ್ತಿತ್ವ ಏನು ಉಳಿಯಲ್ಲ ಇಲ್ಲಿ. ಅದು ಇನ್ನು ಮುಂದೆ ನಡೆಯಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಸಮಾಜನೂ ದೊಡ್ಡದದ, ಆದ್ರೆ ಮಾತಾಡ್ಬೇಕಾದ್ರೆ ಪ್ರಜ್ಞೆ ಇರಬೇಕು. ಫಲಾನುಭವಿಗಳ ಆಯ್ಕೆ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾದಲ್ಲಿ, ಜಾತಿ ಮಾಡಿದ್ದಾದಲ್ಲಿ, ಆಮೇಲೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ಮುಟ್ಟದೆ ಹೋದಲ್ಲಿ ಅಂಥ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಬೇಕು. 5 ವರ್ಷದಿಂದ ಬೈತಾ ಇದ್ದೀರಿ ನೀವು. ಅವಾಗ ಮತ್ತೊಬ್ಬರು ಬರ್ತಾರೆ ಬೈತಾರೆ, ಇವರೊಬ್ಬರು ಬರ್ತಾರೆ ಬೈತಾರೆ. ಲಿಂಗಾಯತರನ್ನು ಬೇಕೇ ಬಿಟ್ಟು ಬಿದ್ದಿಲ್ಲಿ ಅವರು ಅದು ಲೂಟಿ ಮಾಡಿದಾರೆ ಅಥವಾ ಫ್ಯಾಕ್ಟ್ ಮಾತಾಡ್ರಿ, ಎಲ್ಲಿ ಲೂಟಿ ಮಾಡಿದ್ದಾರೆ? ಸುಮ್ಮನೆ ಗಾಳಿ ಹಾಕೊಂಡು ಹೊಡೆಯೋದು ಬೇಡ. ರಾಜಕೀಯ ವ್ಯಕ್ತಿಗಳೇ ಮಾತಾಡಬೇಕಾದ್ರೆ ಸಮುದಾಯ ನೋಡಬೇಕು. ಸಂಘಟನೆಯಾಗಿದ್ದಾಗ ನೀವೇನು ಮಾಡಿರೋದು ಜನರಿಗೆ ಗೊತ್ತಿಲ್ಲ. ಎಮ್ಮ ಪಟ್ರಿ ಏನು ಮಾಡಿರೋದು ಜನರಿಗೆ ಗೊತ್ತಿಲ್ಲ. 30 ವರ್ಷ ಆಳ, 40 ವರ್ಷ ಅದಕ್ಕಿಂತ ಎಷ್ಟು ಮಂದಿ ಆಳ್ವಿಗಾರ, ಅವರಿಗೆ ಯಾರು ಅವಾಗ ಜಾಗೃತಿ ಇದ್ದಿದ್ದಿಲ್ಲ. ನೀವು ಯಾರು ರಾಜಕೀಯ ವ್ಯಕ್ತಿಗಳು ಏನು ನೀವು ತಿಂದಿಲ್ಲ, ನೀವು ಎಲ್ಲಿ ಸತ್ಯ ತಿಂದಿರಿದ್ದೀರಿ? ಅಧಿಕೃತ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು, ಅವರು ಮಾಲಿಕ ಗುತ್ತಿದವರಾಗಲಿ, ನಿತಿನ್ ಗುತ್ತಿದವರಾಗಲಿ ಯಾವ ಥರ ಮಾತಾಡ್ತಾರೆ ಅವ್ರದ್ದು ನೋಡಿ ಕಲೀರಿ ಸ್ವಲ್ಪ. ಎಮ್ ಐ ಪಾಡ್ಲಿಂದ ಬಿದ್ದಾಗ 30,000 ಮಂದಿರ, 30 ವರ್ಷ ಬಿದ್ದಾಗ ಜನರು ಕೆಲಸ ಮಾಡಿರ್ತಾರೆ, ಅವ್ರು ರಾಜಕೀಯದ ಜೀವಂತರ. ಇಲ್ಲ ಅಂದ್ರೆ ಸತ್ತು ಹೋಗ್ಬೇಕಾಗ್ತಿತ್ತು. ಏನೂ ಆಗಿಲ್ಲ ಅಂದ್ರೆ ಈ ಒಂದು ಲಂಟಕ್ಕೆ ಬೆಂಗಳೂರಿನಿಂದ ದೆಹಲಿ ಹೋಗ್ತೀರಿ, ದೆಹಲಿಯಿಂದ ಬೆಂಗಳೂರು ಬರ್ತೀರಿ ಪ್ಲೇನ್ ಒಳಗೆ. ಶಿವಕುಮಾರ್ ನಾಟಿಕರ್ ವಿರುದ್ಧ ಆಕ್ರೋಶಗೊಂಡ ಶಾಸಕರ ಬೆಂಬಲಿಗರು. ಎಸ್ ವೀಕ್ಷಕರೇ, ಇಂದು ಅಫ್ಜಲ್ಪುರ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಇಂದು ಶಾಸಕರ ಬೆಂಬಲಿಗರು ಶಾಸಕರಾದ ಎಂಐ ಪಾಟೀಲರಿಗೆ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿಗಿಂತ ಮಗನ ಅಧಿಕಾರ ತರುವುದರಲ್ಲೇ ಬ್ಯುಸಿಯಾಗಿದ್ದಾರೆ. ಅಲ್ಲದೆ ತಾಲೂಕಿನ ಅಭಿವೃದ್ಧಿಗೆ ಬಂದ ಅನುದಾನ ದುರುಪಯೋಗಪಡಿಸಿಕೊಂಡು ತಾಲೂಕು ಲೂಟಿ ಮಾಡಿ ಅಕ್ರಮ ಮತ್ತು ಬೇನಾಮಿ ಆಸ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಕುರಿತು ಸರಿಯಾಗಿ ತನಿಖೆ ಮಾಡಿದ್ದೇ ಆದಲ್ಲಿ ತಂದೆ ಮಗ ಜೈಲಿಗೆ ಹೋಗುತ್ತಾರೆ ಎಂದು ಹೇಳಿದ ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಅವರ ಹೇಳಿಕೆಯನ್ನು ಖಂಡಿಸಿ ಶಾಸಕರ ಬೆಂಬಲಿಗರಾದ ಪ್ರಕಾಶ್ ಜಮಾದಾರ್, ರಮೇಶ್ ಪೂಜಾರಿ, ಸಿದ್ದು ಕರಜಗಿ, ಶರಣು ಕುಮಾರ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಸರಿ ತಪ್ಪುಗಳ ಕುರಿತು ಹೇಳಿಕೆ ನೀಡುವುದು ತಪ್ಪಲ್ಲ. ಆದರೆ ಶಾಸಕರ ಕುಟುಂಬ ಅಕ್ರಮವಾಗಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದು ಆಧಾರವಿಲ್ಲದೆ ಮಾತನಾಡುವುದು ಸರಿಯಲ್ಲ. 3 ತಿಂಗಳಿಗೊಮ್ಮೆ ಮಾಧ್ಯಮಗೋಷ್ಠಿ ಕರೆದು ಆಧಾರವಿಲ್ಲದೆ ಹೇಳಿಕೆ ನೀಡುವುದು, ಗಾಳಿಯಲ್ಲಿ ಗುಂಡು ಹಾರಿಸುವುದು ಸರಿಯಲ್ಲ. ಒಂದು ವೇಳೆ ದಾಖಲೆಗಳಿದ್ದರೆ ತಂದು ತೋರಿಸಲಿ. ವಿನಾಕಾರಣ ಶಾಸಕರು ಮತ್ತು ಶಾಸಕರ ಕುಟುಂಬದ ಬಗ್ಗೆ ಆರೋಪ ಮಾಡುವುದು ಇನ್ನು ಮುಂದೆ ಲಿಂಗಾಯತ ಸಮುದಾಯ ಸಹಿಸಿಕೊಳ್ಳುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಕಾಶ್ ಜಮಾದಾರ್, ಕಾಂಗ್ರೆಸ್ ಮುಖಂಡರಾದ ಚಂದು ಕರಜಗಿ, ಶಿವಾನಂದ್ ಗಾಡಿ ಸಾವ್ಕಾರ್, ಶರಣು ಕುಂಬಾರ್, ಅಂಬರೀಶ್ ಬುರ್ಲಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಜೆಡಿಎಸ್ನ ಮುಖಂಡರಾದಂಥ ಶಿವಕುಮಾರ್ ನಾಟಿಕರ್ ಅವರು ಮೊನ್ನೆ ದಿನ ಶಾಸಕರು ಮತ್ತು ಅವರ ಚಿರಂಜೀವಿಯ ಬಗ್ಗೆ ಹಗುರವಾಗಿ ಬಾಲಿಶತನದ ಒಂದು ಹೇಳಿಕೆ ಕೊಟ್ಟಿರುವುದನ್ನು ಈ ಮಾಧ್ಯಮ ಮುಖಾಂತರ, ತಮ್ಮ ಮುಖಾಂತರ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಆ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಎಮ್ ಐ ಪಾಟೀಲ್ ಅವ್ರ ಬಗ್ಗೆ ಇಡೀ ತಾಲೂಕಿನ ಒಂದು ಮತದಾರರಿಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ದುಡ್ಡು ಮಾಡಬೇಕಂತೇಳಿ ರಾಜಕಾರಣಕ್ಕೆ ಬಂದವರಲ್ಲ. 1962ರಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದವರು, ಗೋವಾ ಚಳುವಳಿಯಲ್ಲಿ ಭಾಗವಹಿಸಿದವರು, ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಜೈಲು ವಾಸ ಅನುಭವಿಸಿದವರು. ಏನು 1978ರಲ್ಲಿ ಒಂದು ಸಲ ಶಾಸಕರಾದರು. ಅದು ಕೇವಲ 3 ವರ್ಷಗಳ ಕಾಲ ಶಾಸಕರಾದ ಮೇಲೆ 2004ರವರೆಗೆ ಸುಮಾರು 25 ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ಜನರಿಗೆ ಧೈರ್ಯ ಕೊಡ್ತಕ್ಕಂಥ, ಎಲ್ಲ ಸಮುದಾಯದ ಜನರು ಕೆಲಸ ಮಾಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಅನೇಕ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ತಾಲೂಕಿನಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದವರಿದ್ದಾರೆ. ಇವತ್ತಿನ ದಿವಸ ಅವರು ಅಧಿಕಾರ ಬೆನ್ನು ಹತ್ತಿರುತ್ತಂದ್ರೆ ಇವತ್ತು ಅವರು ಅನೇಕ ದುಡ್ಡು ಮಾಡಬೇಕಾಗಿತ್ತು. ದುಡ್ಡಿಗಾಗಿ ರಾಜಕಾರಣ ಮಾಡಿದವರಲ್ಲ. ಇವತ್ತು ನಾವೆಲ್ಲರೂ ಕೂಡ ವಿದ್ಯಾವಂತರು ರಾಜಕಾರಣದಲ್ಲಿದ್ದೇವೆ ಅಂತಂದ್ರೆ ಅವರ ಸ್ವಭಾವ ನೋಡಿ ರಾಜಕಾರಣದಲ್ಲಿದ್ದೇವೆ. ಇವತ್ತು ನಾವು ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಅನೇಕ ಸಮುದಾಯಗಳಿಗೆ ಇವತ್ತಿನ ದಿವಸ ಈ MLA ಅದು ಕನಸಿನ ಮಾತು. ಒಂದು ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಆಗಲಿಕ್ಕೂ ಕೂಡ ಒಂದು ಸಾಧ್ಯ ಆಗಿರಲಿಲ್ಲ. ಕೋಲಿ ಸಮಾಜದವರು 38,000 ಜನ ಮತದಾರರಿದ್ದೀವಿ.
ಕುರುಬ ಸಮಾಜದವರು 35,000ಕ್ಕಿಂತ ಹೆಚ್ಚಿಗಿದ್ದಾರೆ, ಮುಸ್ಲಿಂ ಸಮಾಜದವರು ಇದ್ದಾರೆ. ಇವರಿಗೆಲ್ಲ MLA ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಯಾವುದು ಅಂತಂದ್ರೆ ಜಿಲ್ಲಾ ಪಂಚಾಯತಿ. ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಪ್ರಾರಂಭ ಆಗಿ 30-35 ವರ್ಷಗಳ ಕಾಲ ಕಳೆದರೂ ಕೂಡ 1911ರವರೆಗೆ ಈ ಸಮುದಾಯಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕೋಲಿ ಸಮಾಜದವ್ರಿಗೆ, ಕುರುಬ ಸಮಾಜದವ್ರಿಗೆ, ಮುಸ್ಲಿಂ ಸಮಾಜದವ್ರಿಗೆ ಜಿಲ್ಲಾ ಪಂಚಾಯತಿ ಅವಕಾಶ, ರಾಜಕಾರಣ ಅವಕಾಶ ಕೊಡ್ತಕ್ಕಂಥ ಕೆಲಸ ಎಂ.ಐ. ಪಾಟೀಲ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೊಬ್ಬ ದಲಿತ ಸಮುದಾಯದ ವ್ಯಕ್ತಿಗೆ ಇವತ್ತಿನ ದಿವಸ 5 ವರ್ಷ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಮಾಡಿದ್ದಾರೆ. ನಾವು ಕೂಡ ಅದು ಮಾಡುವಾಗ ನಾವು ಇದ್ದೀವಿ. ಬೇರೆ ತಾಲೂಕದವರು ನಮ್ಗೆ ಬೇಡಪ್ಪ ಅಂತಿರು, ಉಪಾಧ್ಯಕ್ಷ ಬೇಡ, ನಮ್ಗೆ ಅಧ್ಯಕ್ಷ ಅಷ್ಟೇ ಕೊಡ್ರಿ ಅಂತಿರು. ಎಂ.ಐ. ಪಾಟೀಲ್ ಅಧ್ಯಕ್ಷ ಕೇಳಿದ್ರು, ಆಗಲಿಲ್ಲ ಉಪಾಧ್ಯಕ್ಷ ಕೊಡ್ರಿ ಅಂತೇಳಿ ಹಠ ಹಿಡಿದು ಇವತ್ತು ಶೋಭಾ ಸಿದ್ದು ಶಿರ್ಷಿ ಅವರಿಗೆ ಉಪಾಧ್ಯಕ್ಷ ಮಾಡಿದ್ದಾರೆ 5 ವರ್ಷ. ಬೇರೆ ತಾಲೂಕದವರು ನಮಗೆ ಉಪಾಧ್ಯಕ್ಷ ಬೇಡತ್ತ ಸಾರಾ ಸಗಟವಾಗಿ ಅಲ್ಲಿ ನಾಯಕರು ಹೇಳ್ತಾ ಇದ್ದಿರೋದನ್ನು ನಾನು ಕಣ್ಣಾರ ಕಂಡಿದ್ದೀನಿ. ನಮ್ಮ ತಾಲೂಕಾಗ ಉಪಾಧ್ಯಕ್ಷ ಬೇಡ ಅಂತೇಳಿ, ಅಧ್ಯಕ್ಷ ಕೊಡ್ರಿ, ಇಲ್ಲ ಉಪಾಧ್ಯಕ್ಷನೇ ಬೇಡ ಅಂತ ಹೇಳ್ತಾ ಇದ್ರು. ಅಂಥದ್ರಲ್ಲಿ ನಮಗೆ ಅಧ್ಯಕ್ಷ ಕೊಡ್ರಿ, ತಪ್ಪದಾಗ ಉಪಾಧ್ಯಕ್ಷರು ಯಾರಾದರೂ ಕೊಡ್ರಿ ಅಂತೇಳಿ ಹಠ ಹಿಡಿದು ಇವತ್ತು ಅಧಿಕಾರ ಕೊಟ್ಟಂಥ ಕೆಲಸ ಎಂ.ಐ. ಪಾಟೀಲ್ ಮಾಡಿದ್ದಾರೆ. ಇವತ್ತು 1978ರಿಂದ 2004ರಾಗ ಅವರು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಇದು ಇತಿಹಾಸದ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸುದೀರ್ಘ ಅವಧಿಯ ನಂತರ ಮತ್ತೊಮ್ಮೆ ಯಾರೂ ವಿಧಾನಸಭೆಗೆ ಹೋಗಿಲ್ಲ. ಯಾಕೆ ಇದು ಮಾತು ಹೇಳ್ತೀನಿ ಅಂತಂದರೆ 25 ವರ್ಷಗಳ ಕಾಲ ಕೂಡ ಅವರು ಜನರ ಮಧ್ಯದಲ್ಲಿರೋದರಿಂದ 2004ರಲ್ಲಿ ಮತ್ತೆ ವಿಧಾನಸಭೆಗೆ ಹೋಗಿದ್ದಾರೆ. ಜನರವರಿಗೆ ವಿಧಾನಸಭೆಗೆ ಕಳಿಸಿದ್ದಾರೆ. ಅದರ ಸಲುವಾಗಿ ಅವರು ಯಾವತ್ತೂ ಕೂಡ ಹಣದ ಬೆನ್ನು ಹತ್ತಿಲ್ಲ. ಇವತ್ತು ತಾಲೂಕಿನಲ್ಲಿ ನೋಡ್ರಿ, 10-15 ವರ್ಷಗಳ ಹಿಂದೆ ತಾಲೂಕು ಯಾವ ರೀತಿಯಾಗಿತ್ತು, ಇವತ್ತು ಯಾವ ರೀತಿ ತಾಲೂಕಾಗಿದೆ. ನಾವು ಅಸೂಯೆಯಿಂದ ಮಾತಾಡೋದು ಬೇಡ, ಫ್ಯಾಕ್ಟಾಗಿ ಮಾತಾಡೋಣ, ವಾಸ್ತವಿಕವಾಗಿ ಮಾತಾಡೋಣ, ಸುಮ್ಮನೆ ಆರೋಪ ಮಾಡೋದು ಬೇಡ, ನೈಜ ಸಂಗತಿಗಳನ್ನು ತಿಳ್ಕೊಂಡು ಮಾತಾಡೋಣ. ಇವತ್ತು ನಮ್ಮ ತಾಲೂಕಿನಲ್ಲಿ ಯಾವ ಹಳ್ಳಿಗೆ ರಸ್ತೆಗಳಿಲ್ಲ ಹೇಳಿ? ಯಾವ ಹಳ್ಳಿಗೆ ರಸ್ತೆ ಇಲ್ಲ? 10-12-15 ವರ್ಷಗಳಿಂದ ನಾವು ಜಿಲ್ಲಾ ಪಂಚಾಯತಿ ಸದಸ್ಯ ಇದ್ದಾಗ ಗುಲ್ಬರ್ಗಕ್ಕೆ ಹೋಗ್ಬೇಕಾದ್ರೆ 4 ತಾಸು ಹಿಡಿತಿತ್ತು. ನಮ್ಮ ಜನ ಗತ್ತರಿಗೆಯಿಂದ ಜೇವರಿಗೆ ಈ ಮುಖಾಂತರ ಹೋಗಿದ್ದಾರೆ, ದುದ್ನಿಗೆ ಹೋಗಿ ರೈಲ್ವೆ ಮುಖಾಂತರ ಹೋಗ್ತಾಯಿದ್ರು. ಹೊಸೂರಿಂದ ಗುಲ್ಬರ್ಗದವರೆಗೆ ರಸ್ತೆ ಪರಿಸ್ಥಿತಿ ಯಾವ ರೀತಿಯಾಗಿತ್ತು? ಇವತ್ತೆಲ್ಲ ಗ್ರಾಮಗಳಿಗೆ ರಸ್ತೆಗಳಾಗಿದ್ದಾವೆ. ಇವತ್ತು ಅಭಿವೃದ್ಧಿ ಯಾವುದೇ ಸಮುದಾಯದ ಜನರಿಗೂ ಕೂಡ ಇವತ್ತು ಎಲ್ಲರನ್ನ ಪ್ರೀತಿಯಿಂದ ಕರೆದು ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇವತ್ತು ಎಂ.ಐ. ಪಾಟೀಲಲ್ಲಿದೆ. ಅವರು ಯಾವತ್ತೂ ಯಾರಿಗೂ ಟೀಕೆ ಟಿಪ್ಪಣಿ ಮಾಡಿದವರಲ್ಲ. ಇವತ್ತು ವಿರೋಧ ಮಾಡಿದವರು ಬಂದರೂ ಕೆಲಸ ಮಾಡಿದ್ದಾರೆ. ಯಾರು ಅವರು ಚುನಾವಣೆಯಲ್ಲಿ ವಿರೋಧ ಮಾಡಿದ್ದಾರೆ, ಅವ್ರು ಬಂದವರಿಗೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನೆ ಅವ್ರದ್ದಿದೆ. ಅದರ ಸಲುವಾಗಿ ಇವತ್ತು ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಕಳೆದ ಚುನಾವಣೆಯಲ್ಲಿ ನಾವು ಒಂದು ಬುಕ್ಲೆಟ್ ಪ್ರಿಂಟ್ ಮಾಡಿ ಇವತ್ತಿನ ದಿವಸ ಹಂಚಿದ್ದೀವಿ. ಇವತ್ತವರು 80 ವರ್ಷ ಅವಧಿಯಲ್ಲಿ ಕೂಡ ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರೂ ಕೂಡ ನೀರಾವರಿ ಸಚಿವರ ಹತ್ತಿರ 100 ಸಲ ಹೋಗಿ 700 ಹತ್ತಿರ ಒಂದು ಬ್ಯಾರೇಜ್ ಬ್ರಿಡ್ಜ್ ಕಳಿಸಿದ್ದಾರೆ. 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗೇಟ್ ಹಾಕಿ ಲೋಕಾರ್ಪಣೆ ಮಾಡೋರಿದ್ದಾರೆ. ಅಲ್ಲಿ 10 ಹಳ್ಳಿಯ ಜನರಿಗೆ ಅನುಕೂಲ ಆಗ್ತದೆ. ಇದು ಯಾರು ನಾವು ಹೇಳ್ತಾ ಇಲ್ಲ, ಸುಮ್ಮನೆ ಒಂದು ದ್ವೇಷ ಭಾವನೆ ಇಟ್ಕೊಂಡು ಅವರು ಅದು ಲೂಟಿ ಮಾಡಿದ್ದಾರೆ ಅಥವಾ ಫ್ಯಾಕ್ಟ್ ಮಾತಾಡ್ರಿ ಎಲ್ಲಿ ಲೂಟಿ ಮಾಡಿದ್ದಾರೆ. ಸುಮ್ಮನೆ ಗಾಳಿಯಾಗಿ ಗುಂಡು ಹೊಡೆಯೋದು ಬೇಡ, ಗಾಳಿಯಲ್ಲಿ ಗುಂಡು ಹೊಡೆಯೋದು ಅದು ಶೋಭೆ ತರೋದಲ್ಲ. ಅದಕ್ಕೆ ನಾನು ಶಿವಕುಮಾರ್ ನಾಟಿಕರ್ ಅವ್ರಿಗೆ ಹೇಳ್ತೀನಿ, ಈ ರೀತಿ ಎಂ.ಐ. ಪಾಟೀಲ್ ಒಬ್ಬ ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರ ವಿರುದ್ಧ ಯಾರೂ ಇಷ್ಟು ಹಗುರವಾಗಿ ಮಾತಾಡಿಲ್ಲ. ಸ್ವತಃ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ 6 ಬಾರಿ ಶಾಸಕರಾಗಿರ್ತಕ್ಕಂಥ ಮಾಲಿಕೆಯ ಗುತ್ತೇದಾರಜಿ ಅವರು ಕೂಡ ಎಂ.ಐ. ಪಾಟೀಲ್ ಬಗ್ಗೆ ಈ ರೀತಿ ಮಾತಾಡಲ್ಲ. ಇವತ್ತು BJPಯಲ್ಲಿ ಇರ್ತಕ್ಕಂಥ ಮುಖಂಡ ನಿತಿನ್ ಗುತ್ತೇದಾರ್ ಅವರು ಕೂಡ ಮಾತಾಡಬೇಕಾದ್ರೆ ವಿಚಾರ ಮಾಡ್ತಾರೆ. ರಾಜಕಾರಣ ಬದಿಗಿಟ್ಟು ಇವತ್ತು ನಾವು ನಮ್ಮ ಹಿರಿತನ ಒಂದು ಅದು ಅಂಶಗಳನ್ನು ನಾವು ಇಟ್ಕೊಂಡು ಮಾತಾಡಬೇಕಾದ್ರೆ ಅದರ ಸಲುವಾಗಿ ಇವತ್ತು ಅವರೇನು ಹೇಳಿಕೆ ಇದೆ ಅದು ಆ ರೀತಿ ಹೇಳಿಕೆ ಕೊಡಬಾರ್ದು. ಆ ಹೇಳಿಕೆ ಕೊಡೋದ್ರಿಂದ ಅದು ಕೇವಲ ಅವರಿಗೆ ನೋವು ಅಷ್ಟೇ ಅಲ್ಲ, ನಮ್ಮ ಸಮಾಜಕ್ಕೂ ಕೂಡ ನಷ್ಟ ಆಗ್ತಾಯಿದೆ. ನಾವು ಯಾಕೆ ಇವತ್ತು ಭಾಳ ನೋವಿನಿಂದ ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಸಮಾಜದಾಗ ಅನೇಕ ಜನ ಬರ್ತಾರೆ, ಒಂದು ಗಂಗಾ ಕಲ್ಯಾಣ ಮಾಡಿಸ್ರಿ, ಒಂದು ಲೋನ್ ಮಾಡಿಸ್ರಿ, ಒಂದು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಹೇಳ್ರಿ ಅಂತ ಹೇಳಿ ಬರ್ತಾರೆ. ಇವತ್ತು ನಾವು ಯಾವ ಮುಖ ಇಟ್ಕೊಂಡು ಎಂ.ಐ. ಪಾಟೀಲ್ ಹೇಳ್ಬೇಕು? ಇವತ್ತು ನಮ್ಮವ್ರು ಈ ರೀತಿ ಮಾತಾಡಿದ್ರೆ ಯಾರು ಪ್ರೇರಣೆಗೊಳಗಾಗಿ ಮಾತಾಡ್ತಾರೋ ಅಥವಾ ಸ್ವಂತ ಮಾತಾಡ್ತಾರೋ ಅದು ಆ ರೀತಿ ಮಾತಾಡೋದು ಶೋಭೆ ಅಲ್ಲ. ಇವತ್ತಿನ ದಿವಸ ಸತ್ಯ ವಾಸ್ತವಿಕವಾಗಿ ಮಾತಾಡಲಿ. ಆ ರೀತಿ ಮಾತಾಡೋದ್ರಿಂದ ಅವರಿಗೂ ಕೂಡ ಹಿನ್ನಡೆ ಆಗ್ತದೆ, ಶಿವಕುಮಾರ್ಗೂ ಕೂಡ ಹಿನ್ನಡೆ ಆಗ್ತದೆ. 3 ತಿಂಗಳಾದ ತಕ್ಷಣ ಇವರು ಎಂ.ಐ. ಪಾಟೀಲ್ ತಮ್ಮ ಮಗನಿಗೆ KKRTC ಅಧ್ಯಕ್ಷ ಮಾಡಿದ್ರು. ಇವು ಬಾಜು ಫೋಟೋ ಹಾಕಿ ಅಲ್ಪಸಂಖ್ಯಾತರಿಗೆ ಮಾಡೋದಿತ್ತು, ಕೋಲಿ ಸಮಾಜದವ್ರಿಗೆ ಮಾಡೋದಿತ್ತು, ಕುರುಬ ಸಮಾಜದವ್ರಿಗೆ ಮಾಡೋದಿತ್ತು, ಅವರಿಗೆಲ್ಲ ಮಾಡೇ ಎಂ.ಐ. ಪಾಟೀಲ್ ತಮ್ಮ ಮಗನಿಗೆ ಮಾಡ್ಯಾರ. ಇದು ತಾಲೂಕಿನ ಜನರಿಗೆಲ್ಲ ಗೊತ್ತದು. ಎಲ್ಲ ಸಮುದಾಯದವರಿಗೆ ಅವಕಾಶ ಕೊಟ್ಟು ಆಮೇಲೆ ತಮ್ಮ ಮಗನಿಗೆ 50 ವರ್ಷ ಆದಾಗ ಅವಕಾಶ ಕೊಟ್ಟಿದ್ದಾರೆ. ಇದು ತಪ್ಪ. ಇದು ನಾವು ಮಾತನಾಡುವಾಗ ಆತ್ಮಾವಲೋಕನ ಮಾಡ್ಕೋಬೇಕು. ನಾವೇನಿದ್ದೀವಿ, ನಾವು ಹೆಂಗೆ ನಡೀತಾ ಇದ್ದೀವಿ.
ಅದು ನೋಡ್ಕೊಂಡು ಮಾತಾಡಬೇಕು. ಅದು ಎಲ್ಲ ಪ್ರಶ್ನೆ ಮಾಡ್ತಾರೆ, ಯಾರು ಜನ ಮಾತಾಡಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತು ಆಗ್ತದೆ ಯಾರು ತಪ್ಪಿದೆ. ಇದು ಮಾತಾಡೋರು ಎಲ್ಲರೂ ಹೇಟ್ ಮಾಡ್ತಾರೆ, ಆದರೆ ಯಾರು ಮುಂದೆ ಬಂದು ಹೇಳೋಂಗಿಲ್ಲ, ಸಂದರ್ಭ ಬಂದಾಗ ತೋರಿಸ್ತಾರೆ. ಅದರ ಸಲುವಾಗಿ ಇವತ್ತಿನ ದಿವಸ ಅವರ ಹೇಳಿಕೆ ಇನ್ನು ಮುಂದೆ ಆ ರೀತಿ ಕೊಡಬಾರ್ದು, ಅದು ಶೋಭೆ ತರುವಂಥದ್ದಲ್ಲ. ಇವತ್ತು ನಾವು ಕೂಡ ಈ ತಾಲೂಕಿನಲ್ಲಿ ಪಾಟೀಲರ ಕಾರ್ಯಗಳು ಇವತ್ತೆಲ್ಲರಿಗೂ ಗೊತ್ತಿದೆ. ತಾಲೂಕು ಯಾವ ರೀತಿ ಕಾಣಿಸ್ತದೆ ತಮಗೆಲ್ಲ ಗೊತ್ತದೆ. ಇವತ್ತಿನ ದಿವಸ ಮೊದಲು ಹೆಂಗಿತ್ತು, ಈಗ ಹೆಂಗದ ತಾಲೂಕು. ಅದರ ಸಲುವಾಗಿ ಅವರ ಒಂದು ಹೇಳಿಕೆ ಅದು ಸರಿಯಾದಂಥ ಹೇಳಿಕೆ ಅಲ್ಲ. ಅದು ಆ ಹೇಳಿಕೆ ಜೈಲಿಗೆ ಹೋಗ್ತಾರೆ, ಅವೆಲ್ಲ ಅವಂಥ ಹೇಳಿಕೆಗಳು ಬಾಲಿಶತನದ ಹೇಳಿಕೆಗಳು. ದಯವಿಟ್ಟು ಶಿವಕುಮಾರ್ ನಾಟಿಕರ್ ಅವರು ಕೊಡಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಈ ಒಂದು ಹೇಳಿಕೆ ನಾನು ಬಯಸ್ತೇನೆ. ಈಗ ನಮ್ಮ ಸರಿ ಪಕ್ಷದ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬರಿಗೆ ಅವರ ಸುಪುತ್ರರಾದಂಥ ಅರುಣಕುಮಾರ್ ಪಾಟೀಲ್ರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಇದು ತೀವ್ರತರನಾದಂಥ ಖಂಡನೀಯ ವಿಚಾರ. ಇದು ನಮ್ಮ ಅಫಜಲ್ಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಖಂಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ತಿಳಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಪ್ರಕಾರ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಮಾತನಾಡುವ ಹಕ್ಕನ್ನು ಕೊಡುತ್ತದೆ, ಪ್ರವಾಸ ಮಾಡುವ ಹಕ್ಕನ್ನು ಕೊಡುತ್ತದೆ, ಸಂಘಟನೆ ಮತ್ತು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಕೊಡುತ್ತದೆ. ಮಾತನಾಡುವ ಹಕ್ಕನ್ನು ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಕೊಡುವ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸಾಮಾನ್ಯ ಮತ್ತು ಸ್ವಾಭಾವಿಕ, ಅದಿರಲೇಬೇಕು. ಅದಿದ್ದಾಗ ಮಾತ್ರ ಆಡಳಿತ ನಡೆಸುವವರು ವಿರೋಧ ಪಕ್ಷದವರ ಹೇಳಿಕೆಗೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಒಳ್ಳೆಯ ಆಡಳಿತ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ವಿರೋಧ ಮಾಡುವಾಗ ಸಾಂವಿಧಾನಿಕವಾಗಿ ವಿರೋಧ ಮಾಡಬೇಕು. ಆಡಳಿತ ವಿರೋಧಿ ನೆಲೆ ಇದ್ದಾಗ ಮಾತ್ರ ವಿರೋಧ ಮಾಡಬೇಕು. ಆಡಳಿತಾರೂಢದ ಶಾಸಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾಗ ವಿರೋಧ ಮಾಡಬೇಕು. ಯಾವುದೇ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಕ್ಷೇತ್ರಕ್ಕೆ ತಂದು ಮುಟ್ಟಿಸದೇ ಇದ್ದಾಗ ವಿರೋಧ ವ್ಯಕ್ತಪಡಿಸಬೇಕು. ಯೋಜನೆಗಳಲ್ಲಿ ಭ್ರಷ್ಟಾಚಾರ ಕಂಡು ಬಂದಾಗ ವಿರೋಧ ವ್ಯಕ್ತಪಡಿಸಬೇಕು. ಫಲಾನುಭವಿಗಳ ಆಯ್ಕೆ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾದಲ್ಲಿ, ಜಾತಿ ಮಾಡಿದ್ದಾದಲ್ಲಿ, ಆಮೇಲೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ಮುಟ್ಟದೆ ಹೋದಲ್ಲಿ ಅಂಥ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಬೇಕು. ಆದರೆ ಸುಖ ಸುಮ್ಮನೆ ವೈಯಕ್ತಿಕವಾಗಿ ದ್ವೇಷ ಮನೋಭಾವ ಇಟ್ಕೊಂಡು ಒಬ್ಬ ಸಚ್ಚಾರಿತ್ರವುಳ್ಳಂಥ ಕರ್ನಾಟಕ ರಾಜ್ಯದ 224 ಮತಕ್ಷೇತ್ರಗಳಲ್ಲಿ ಪ್ರತಿನಿಧಿಸ್ತಕ್ಕಂಥ 224 ಶಾಸಕರಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ನಮ್ಮ ಪಾಟೀಲ್ ಸಾಹೇಬರು. ಅಷ್ಟೇ ನಮ್ಮ ಶಾಸಕರಾದಂಥ ಪಾಟೀಲ್ ಸಾಹೇಬರು ಮತ್ತು ಶಾಸಕರ ಪುತ್ರರಾದಂಥ ಅರುಣಕುಮಾರ್ ಪಾಟೀಲ್ರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಮತ್ತು ಲೂಟಿ ಮಾಡ್ತಾ ಇದ್ದಾರೆ ಅಂತ ಏನು ತಾವು ಪದವಳಿಕೆ ಮಾಡಿದ್ದೀರಿ, ಅದು ಸರಿಯಾದದ್ದು ಆಗಿದ್ದೇ ಆದಲ್ಲಿ ನೀವು ದಾಖಲೆಗಳ ಸಮೇತ ಬಂದು ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿ, ನೀವು ದಾಖಲೆಗಳ ಮುಖಾಂತರ ಬಂದು ಕ್ಷೇತ್ರದ ಜನತೆ ಮುಂದೆ ಇಡಿ. MLA ಸಾಹೇಬರ ಪುತ್ರರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ನೀವು ನಿರೂಪಿಸ್ರಿ. ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ, ಸರ್ಕಾರದ ಯೋಜನೆಗಳನ್ನು ತರುವುದರಲ್ಲಿ ನಿರತರಾಗಿದ್ದಾರೆ, ಕ್ಷೇತ್ರದ ಜನತೆಯ ಅಭಿವೃದ್ಧಿಗೋಸ್ಕರ ನಿರತರಾಗಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾತ್ರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ನಿರೂಪಿಸ್ತೀವಿ. ಅದಕ್ಕೊಂದು ಸೂಕ್ತವಾದಂಥ ವೇದಿಕೆ ನೀವು ಕಲ್ಪಿಸ್ರಿ, ನಾವು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ. ಆದರೆ ಸುಮ್ಮನೆ ಒಬ್ಬ ಹಿರಿಯ ರಾಜಕಾರಣಿಗೆ, ಒಬ್ಬ ಸಜ್ಜನ ರಾಜಕಾರಣಿಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಶಿವಕುಮಾರ್ ನಾಟಿಕರ್ ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನೀವು ಮಾತನಾಡುವಾಗ ಸ್ವಲ್ಪ ವಿವೇಚನೆಯಿಂದ ಮಾತನಾಡಬೇಕು. ಯಾಕಂತಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿಧಿಸ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿ ಅವರು, ಅಷ್ಟೇ ಸಜ್ಜನ ರಾಜಕಾರಣಿ. ಅವರಿಗೆ ಮಾತನಾಡುವ ಸಂದರ್ಭದಲ್ಲಿ ಸ್ವಲ್ಪ ನಾವು ವಿವೇಚನೆಯಿಂದ, ಬದ್ಧತೆಯಿಂದ, ಪದಬಳಕೆಯ ಮೇಲೆ ಸ್ವಲ್ಪ ಗಂಭೀರತೆ ಪ್ರದರ್ಶನ ಮಾಡಬೇಕು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ದು ಏನಾದರೂ ಆರೋಪ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಮಾಡಿ, ನೀವು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಆ ಆರೋಪಕ್ಕೆ ನಾವು ಪ್ರತ್ಯಾರೋಪ ಮಾಡ್ತೇವೆ ಅಥವಾ ನೀವು ಆರೋಪ ಮಾಡಿ ಸರಿಯಲ್ಲ ಅಂತ ನಾವು ನಿರೂಪಿಸ್ತೇವೆ. ಆದರೆ ವೈಯಕ್ತಿಕ ತೇಜೋವಧೆ ಮಾಡುವುದು, ವೈಯಕ್ತಿಕ ನಿಂದನೆ ಮಾಡುವುದು, ಆ ರೀತಿ ನಿಮಗೂ ಕೂಡ ಗೌರವ ಪಡೆಯತಕ್ಕಂಥದ್ದಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅದು ಜನತೆ ತಂದು ಕೊಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಗಳಿಗೆ ವಂದಿಸಿ ಮಾಧ್ಯಮಗಳು ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಇಲ್ಲಿಯವರೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಒಂದು 2 ದಿನಗಳ ಹಿಂದೆ ಶಿವಕುಮಾರ್ ನಾಟಿಕರರು JDS ಪಕ್ಷದ
ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ಅನಿಸ್ಕೊಂಡಿದ್ದಾರೆ ಅವ್ರದ್ದು ಒಂದಿಷ್ಟು ವಿಡಿಯೋಗಳು ನೋಡಿದೆ ನಾನು, ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಭಾಳ ಸಂತೋಷ. ಅಪೋಸಿಷನ್ ಮಾಡಬೇಕು, ವಿರೋಧ ಪಕ್ಷದ ಇರಬೇಕು, ಆಡಳಿತರು ಕಿವಿ ಹಿಡಬೇಕು, ಇದು ಒಂದು ಭಾಗ. ಆದರೆ ಶಿವಕುಮಾರ್ ನಾಟಿಕ್ ಅವರು 2018ರಲ್ಲಿ ನಮ್ಮ ಜೊತೆನೇ ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾಗ ಎಮ್ ವೈ ಪಾಟೀಲ್ರನ್ನ ಹಾಡಿ ಹೊಗಳಿದ್ರು. ಅದು ಒಂದು ಭಾಗ. ಎರಡನೇದು, ಇವರು ಮಗನಿಗೆ ಮತ್ತು ತಂದೆ ಮತ್ತು ಮಗ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳಿದರು. ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥವ್ರು ನೀವು ಯಾವ ಹಂತದಲ್ಲಿ ನೀವು ಈ ಸದ್ಯ ನಿಮ್ಮ ಒಂದು ವ್ಯವಸ್ಥೆ ನಡೀತಾ ಇದೆ, ನಿಮ್ಮ ಯಾರು ಸಹೋದರನಿಗೆ ಟಿಕೆಟ್ ಕೊಡಿಸ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಒಳಗೆ ಹೋದ್ಸಲ ತಾಲೂಕ್ ಪಂಚಾಯತ್ ಟಿಕೆಟ್ನ ಕೊಡಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ, ಯಾವ ಮಾರ್ಗಗಳನ್ನು ಅನುಸರಿಸಿದ್ರಿ? ಅದು ನಿಮ್ಗೆ ಅಣ್ಣ ತಮ್ಮಂದ್ರ ಲೂಟಿ ಅನಿಸ್ಲಿಲ್ಲ, ಅಣ್ಣ ತಮ್ಮಂದ್ರ ಸ್ವಾರ್ಥ ಬರಲಿಲ್ಲ. ಅಲ್ಲಿ ಅರುಣ್ ಕುಮಾರ್ ಅಮ್ಮಾಪಡ್ಲ ಅವರಿಗೆ ನೀವು KKRDC ಅಧ್ಯಕ್ಷ ಕೊಟ್ಟಾಗ ನಿಮಗೆ ಏನಾಯಿತು, ಇವ್ರಿಗೆ ಮಾಡಿರಿ ಅಂತೇಳಿ ನೀವು ಏನೋ ಫೇಸ್ಬುಕ್ನೇ ಬಂದ್ರಿ. ನೋಡಿದೆ ನಾನು. ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ನೀವು ಹೇಳೋದು ನಿಮ್ಗೇನು ಅವಶ್ಯಕತೆ ಅಲ್ಲ. ನಿಮ್ಮ ಪಕ್ಷದಲ್ಲೇ ನಿಮ್ಮ ದೊಡ್ಡದೊಂದು ಹೆಗ್ಗಣ ಬಿದ್ದದ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಅವ್ರ ಕುಟುಂಬದವ್ರ ಪರ ಪಾರ್ಟಿನೇ ಕುಟುಂಬದ ಪಾರ್ಟಿ ಅದ. ಅಲ್ಲಿ ಒಂದಿಷ್ಟು ಇವರು ಹೇಳಿದ್ರೆ ಸಲಹೆ ಸೂಚನೆಗಳು ಆದ. ಅಫ್ಜಲ್ಪುರದಲ್ಲಿ ನೀವೇನು ಹೇಳಬೇಕು ಅಂದ್ರೆ, ಅಭಿವೃದ್ಧಿ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತೇಳಿ ದಾಖಲೆ ಸಮೇತ ಬಂದು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನೀವು ಮುಂದೆ ಬಂದು ಒಂದು ವೇದಿಕೆ ರೆಡಿ ಮಾಡಿರಿ, ನಾವು ಬರ್ತೀವಿ, ನೀವು ಬರ್ರಿ, ನಿಮ್ಮ ಹಿನ್ನೆಲೆ ಏನದ ಎಲ್ಲ ಡಿಟೇಲಾಗಿ ತೊಗೊಳ್ಳೋಣ ಒಂದೊಂದಾಗಿ. ನೀವು ಪದೇ 3 ತಿಂಗಳಿಗೆ ನಮ್ಮ ಫೇಸ್ಬುಕ್ ಬರೋದು, 3 ತಿಂಗಳಿಗೆ ನಾವು ಪೇಪರ್ ಬರೋದು, ಈ ಕೆಲಸ ಮಾಡಬೇಡ್ರಿ. ಇದು ನಿಮಗೆ ಸುಲಭ ಥರಲ್ಲ. ಯಾಕಂದ್ರೆ ನೀವೇನೋ ಬೆಳೆಯವರಿದ್ದೀರಿ, ಶಿವಕುಮಾರ್ ನಾಟಿಕರು ಬೆಳೆದೇನೋ ಏನೇನೋ ಆಗ್ಬೇಕಂತ ಕನಸ್ಕೊಂಡ್ರಿ. ಅದನ್ನು ನಾವು ವೀರಶೈವ ಲಿಂಗಾಯತ ಮತ್ತು ತಾಲೂಕಾ ಲಿಂಗಾಯತ ಸಮಾಜ ಖಂಡಿಸ್ತದ. ಯಾವುದು ಸಹಿಸ್ಕೊಳ್ಳೋಕೆ ತಯಾರಿಲ್ಲ. ನಾವು 5 ವರ್ಷದಿಂದ ಬೈತಾ ಇದ್ದೀರಿ ನೀವು. ಅವು ಮತ್ತೊಬ್ಬರು ಬರ್ತಾರೆ ಬೈತಾರೆ, ಇವರೊಬ್ಬರು ಬರ್ತಾರೆ ಬೈತಾರೆ. ಲಿಂಗಾಯತರನ್ನು ಬೇಕೇ ಬಿಟ್ಟು ಬಿದ್ದಿಲ್ಲ. ಇಲ್ಲಿ ಶಾಸಕರಾದ್ರೆ ನೀವು ಶಾಸಕರ ಏನದ, ನೀವು ಒಳ್ಳೆಯ ಮಾರ್ಗದಲ್ಲಿ ಏನು ಕಾಗುಣಿತ ಅಕ್ಷರ ಜೋಡಣೆ ಒಳಗೆ ಮಾತಾಡ್ರಿ. ಅವರಿಗೆ ನೀವು ವ್ಯಕ್ತಿತ್ವ ಹಾಳಾಗುವಂಥ ಮಾತಾಡಿದ್ರೆ ಅದು ನಿಮ್ಮ ವ್ಯಕ್ತಿತ್ವ ಏನು ಉಳಿಯಲಿಲ್ಲ. ನೀವು ಏನಾದರೂ ಆಗಬೇಕಂದ್ರೆ ಎಲ್ಲ ಸಮುದಾಯಗಳ ಸಹಕಾರ ಬೇಕಾಗ್ತದ. ನೀವು ಆ ಥರ ಮಾತಾಡಿ ಹೊರತಾಗಿ ರಾಜಕೀಯ ವ್ಯಕ್ತಿಗಳೇ ಮಾತಾಡಬೇಕಾದ್ರೆ ಸಮುದಾಯ ನೋಡಬೇಕು, ಗಣನೆ ತಗೋಬೇಕು. ಯಾಕಂದರೆ ಅಧಿಕೃತ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು, ಅವರು ಮಾಲಿಕೆ ಗುತ್ತಿಗೆದಾರರಾಗಲಿ, ನಿತಿನ್ ಗುತ್ತಿಗೆದಾರರಾಗಲಿ ಯಾವ ಥರ ಮಾತಾಡ್ತಾರೆ ಅವ್ರದ್ದು ನೋಡಿ ಕಲೀರಿ ಸ್ವಲ್ಪ. ನೀವು ಪದೇ 3 ದಿನಕ್ಕೊಮ್ಮೆ ಬರ್ತೀರಿ, ನಿಮ್ಮವ್ರು ಕುಂದರ್ಸ್ಕೋತೀರಿ, ಪ್ರೆಸ್ ಮೀಟ್ ಮಾಡ್ತೀರಿ, ವಿಡಿಯೋ ಮಾಡ್ತೀರಿ, ಬಿಡ್ತೀರಿ. ಅದು ನಡೆಸ್ಕೊಳ್ಳೋಕೆ ಲಿಂಗಾಯತ ಸಮಾಜ ತಯಾರಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದ್ರೆ ಅಂದ್ರೆ ಲಿಂಗಾಯತ ಸಮುದಾಯ ಯಾವ ರೂಪಕ್ಕೆ ಬರ್ತದೆ ನೀವು ಎಚ್ಚರದಿಂದ ಇರ್ರಿ. ಯಾಕೆ ನೀವು ನಿಮ್ಮ ಸಮುದಾಯದವ್ರಿಗೆ ಅಂದ್ರೆ ಹೆಂಗೆ ಒತ್ತಿ ಮೈ ಮ್ಯಾಗ ಹೋಗ್ತಿರಲ್ಲ, ನಮ್ಮದು ದೊಡ್ಡ ಸಮುದಾಯ ಇಲ್ಲಿ ತಾಲೂಕದೊಳಗೆ. ಆ ತಾಲೂಕು ಸಮುದಾಯ ಇದು ಇಲ್ಲ ನಿಮಗೆ ಹೊಟ್ಟೆ. ಅದನ್ನು ತಿಳ್ಕೊಂಡು ನಡೀರಿ. ನೀವು MLA ಆಗಲಿ, MP ಆಗಲಿ, ರಾಜ್ಯಪಾಲ ಆಗಲಿ, ರಾಷ್ಟ್ರಪತಿ ಆಗಲಿ, ನಮ್ಮ ತಾಲೂಕದವ್ರಿಗೆ ಸಂತೋಷ ಪಡ್ತೀವಿ. ಆದರೆ ಸುಮ್ಮನೆ 3 ತಿಂಗಳಿಗೊಮ್ಮೆ ಅಮ್ಮಾಪಡ್ಲಾಗಲಿ, ಅರುಣ್ ಕುಮಾರ್ ಅಮ್ಮಾಪಡ್ಲಾಗಲಿ, ಅವ್ರ ಕುಟುಂಬದ ಹಿನ್ನೆಲೆ ಆಗಲಿ ನೀವು ಬಂದ್ರಿ ಅಂದರೆ ತಾಲೂಕಾ ಲಿಂಗಾಯತ ಸಮುದಾಯ ಸುಮ್ಮನೆ ಕುಂದ್ರಂಗಿಲ್ಲ. ಅಮ್ಮಾಪಡ್ಲಿಂದ ಬಿದ್ದಾಗಲೂ 30,000 ಮಂದಿ ಅರ. ಯಾವತ್ತು 30,000 ಜನ ಆದರೆ ಯಾಕಂದ್ರೆ ಗೊತ್ತದ್ರಿ, 30,000 ಬಿದ್ದು 30 ಅಂದ್ರೆ 6 ಸಲ ಬಿದ್ದಾರ. 30 ವರ್ಷ ಬಿದ್ದಾಗಲೂ ಜನರು ಕೆಲಸ ಮಾಡಿರತ್ತೆ. ಅವರು ರಾಜಕೀಯದ ಜೀವಂತರ, ಇಲ್ಲ ಅಂದ್ರೆ ಸತ್ತು ಹೋಗ್ಬೇಕಾಗ್ತಿತ್ತು. ಇವತ್ತು ಇಕ್ಕಡು ಮುಂತೆಲಿದ್ದಂಥ 100 ಎಕರೆ ಮಾರ್ಕೊಂಡ್ರೆ ಅವರು ರಾಜಕೀಯ ಸಲುವಾಗಿ ಏನು ಅವಶ್ಯಕತೆ ಇತ್ತು? ನೀವು ಏನೂ ಆಗಿಲ್ಲ ಅಂದರೆ ಈ ಒಂದು ಲಟ್ಟಕ್ಕೆ ಬೆಂಗಳೂರಿಂದ ಡೆಲ್ಲಿ ಹೋಗ್ತೀರಿ, ಡೆಲ್ಲಿದಿಂದ ಬೆಂಗಳೂರು ಬರ್ತೀರಿ ಪ್ಲೇನ್ ಒಳಗೆ. ಅವರು ಮಾಜಿ ಇದ್ದುಕೊಂಡು 30 ವರ್ಷ ಇದ್ರು ರೊಕ್ಕನೇ ಮಾಡ್ಬೇಕಾಗಿದ್ರಲ್ಲ, ಭಾಳ ಮಾಡ್ಬೇಕಾಗಿತ್ತಲ್ಲ. ಯಾಕೆ ಮಾಡಿಲ್ಲ? ಮತ್ತು ಹೊಲಗಳು ಯಾಕೆ ಮಾರ್ಕೊಂಡ್ರು? ಇದೇ ಕುಮಾರಸ್ವಾಮಿ ಸರ್ಕಾರ 2004ರಲ್ಲಿ MLA ಆದಾಗ ಇಲೆಕ್ಷನ್ಗೆ ಬೆಂಗಳೂರದಾಗ ಪ್ಲಾಟ್ಗೆ ಮಾರಿದ್ರು. ಇದನ್ನು ನೀವಲ್ಲ ಡಾಟಾ ತಗೋರಿ. ಆಸ್ತಿ ಮಾಡಿದ್ರೆ ನಿಮ್ಮದು ಆಸ್ತಿ ಇರ್ತದೆ, ಅವ್ರದ್ದು ಆಸ್ತಿ ಇರ್ತದೆ. ಯಾರು ರಾಜಕೀಯ ವ್ಯಕ್ತಿಗಳು ಇದ್ದಾರ ಅಂತ 1 ರೂಪಾಯಿನೂ ಏನು ನೀವು ತಿಂದಿಲ್ಲ, ನೀವು ಎಲ್ಲಿ ಸತ್ಯ ತಿಂದಿರಿದ್ದೀರಿ. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೋರಿ. ಸುಮ್ಮನೆ ಅಮ್ಮಾಪಡ್ಲಿ ತಂಟೆಗೆ ಪದೇ ಬರ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮದೇನದ ರಾಜಕೀಯವಾಗಿ ಹೋರಾಟ ಮಾಡಿರಿ, ದಾಖಲೆ ತಗೋರಿ, ವೇದಿಕೆ ಮಾಡಿರಿ, ಎಲ್ಲರೂ ಕರೆದು ಮಾತಾಡಿ, ಮೀಡಿಯಾದವ್ರಿಗೆ ಕರೀರಿ. ತಪ್ಪದಂದ್ರೆ ತಪ್ಪು ಯಾರು ಒಪ್ಕೊಳ್ಳೋರು. ಯಾಕಂದ್ರೆ ಇವ್ರು ಇರೋದೇ 7 ವರ್ಷ ಐತೆ ಅಧಿಕಾರದಾಗ ಅಮ್ಮಾಪಟ್ಟರು. 30 ವರ್ಷ 40 ವರ್ಷ ಅದಕ್ಕಿಂತ ಎಷ್ಟು ಮಂದಿ ಆಳ್ವಿಗಾರ. ಅವ್ರಿಗೆ ಯಾರು ಅವಾಗ ಜಾಗೃತಿ ಇದ್ದಿದ್ದಿಲ್ಲ. ನೀವು 2008ಗಿಂತ ಪೂರ್ವದಲ್ಲಿ 1999 ಆದರೂ ಎಲ್ಲ ಇದ್ರಲ್ಲ. ನೀವೆಲ್ಲಿ ಯಾವುದೋ ಒಂದು ಸಂಘಟನೆದೊಳಗೆ ಇದ್ರಿ. ಸಂಘಟನೆದಾಗಿದ್ದಾಗ ನೀವೇನು ಮಾಡಿರೋದು ಜನರಿಗೆ ಗೊತ್ತಿಲ್ಲ. ಅಮ್ಮಾಪಟ್ಟರು ಏನು ಮಾಡಿರೋದು ಜನರಿಗೆ ಗೊತ್ತಿಲ್ಲ. ಜನರಿಗೆ ಉತ್ತರ ಕೊಡ್ತಾರೆ ಅಮ್ಮಾಪಟ್ಟರು. ನಿಮಗೆ ಯಾಕೆ ಕೊಡಬೇಕು? ನಿಮ್ಮ ವೈಯಕ್ತಿಕ ನಿಂದನೆ ಬಿಟ್ಟರೆ ಶಿವಕುಮಾರ್ ನಾಟಿಕರ್ ಅವರು, ನೀವು ವೈಯಕ್ತಿಕ ನಿಂದನೆ ಬಿಟ್ಟು ರಾಜಕೀಯದಲ್ಲಿ ಬೆಳಿಬೇಕಾಗಿ ಬೆಳೀರಿ. ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ.
ಪದೇ ಪದೇ ಎಮ್ ಎ ಪಾಟೀಲರ ವೈಯಕ್ತಿಕ ಮತ್ತು ಅವ್ರ ಕುಟುಂಬಕ್ಕೆ ತಂಟೆಗೆ ಬರಬಾರ್ದು ಅಂತೇಳಿ ಈ ಮೂಲಕ ಹೇಳಿ ನಾನು ಮಾತು ಮುಗಿಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಪಕ್ಷದ ಮುಖಂಡರೇ ಹಾಗೂ ಪತ್ರಿಕಾ ಮಾಧ್ಯಮದವರು, ಕಳೆದ 2 ದಿನಗಳ ಹಿಂದೆ ಶಿವಕುಮಾರ್ ನಾಟಿಕಾರ್ ಅವರು ಏನು ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ಎಮ್ ಎ ಪಾಟೀಲರು ಹಾಗೂ ಅವರ ಮಗನ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ವಿನಾಕಾರಣ ಆರೋಪ ಮಾಡಬಾರ್ದು. ಯಾರ ಮೇಲೆ ಆರೋಪ ಮಾಡಬೇಕಾದ್ರೆ ಅದಕ್ಕೆ ಸಾಕ್ಷಿ ಸಮೇತ ಬೇಕು. ಸುಮ್ಮನೆ ಆರೋಪ ಮಾಡಿ ಅವರನ್ನು ಹೀಯಾಳಿಸಿ ಜನರಿಗೆ ಒಂದು ತಪ್ಪು ಸಂದೇಶ ಕಳಿಸುವಂಥ ಉದ್ದೇಶ ಮಾಡಬಾರ್ದು. ಯಾಕಂದ್ರೆ ನಮ್ಮ ಕೈಲಿ ಒಳ್ಳೆಯ ಕೆಲಸ ಮಾಡದಿದ್ದರೆ ಸುಮ್ಮನೆ ಕೂಡಬೇಕು ಹೊರತು ಕೆಟ್ಟ ಕೆಲಸ ಮಾಡಬಾರ್ದು. ಯಾಕಂದ್ರೆ ಕಳೆದ ಅವರ ಜೀವನವನ್ನೇ ಎಮ್ ಎ ಪಾಟೀಲರು ಒಂದು ರಾಜಕೀಯ ಜೀವನದಲ್ಲಿ ಅವರು ಸೋತಿದ್ದೇ ಹೆಚ್ಚು, ಗೆದ್ದಿದ್ದು ಕಡಿಮೆ ಇಲ್ಲ. ಅದು ಸೋತ ಸಮಯದಲ್ಲೂ ಕೂಡ ಏನು ಚುನಾವಣೆಯಲ್ಲಿ ಸೋತ ಮರುದಿವಸ ಕೂಡ ಒಂದು ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾಣಿಸ್ಕೊಂಡ. ಯಾಕಂದರೆ ಅಂಥ ವ್ಯಕ್ತಿತ್ವ ನಮ್ಮ ಇಡೀ ಅಫ್ಜಲ್ಪುರ ತಾಲೂಕಿನಲ್ಲಿ ಯಾರ ಹತ್ತಿರವೂ ಇಲ್ಲ. ಅಂಥ ವ್ಯಕ್ತಿತ್ವ, ಶಾಸಕರ ಸರಳತೆ ಹಾಗೂ ಎಲ್ಲನೂ ಕೂಡ ನಮ್ಮ ತಾಲೂಕಿನ ಜನತೆಗೆ ಗೊತ್ತದ. ಅದಕ್ಕೆ ಅವರ ಮೇಲೆ ಹಾಗೂ ಅವರ ಮಗನ ಮೇಲೆ ವಿನಾಕಾರಣ ಆರೋಪ. ಯಾಕಂದ್ರೆ ಅವರು ಡಾಕ್ಟರ್ ಅದಾರ, ಅವ್ರ ಮಗ ಇನ್ನೊಬ್ಬರು ಡಾಕ್ಟರು ಒಂದು ಆಸ್ಪತ್ರೆ ಕಟ್ಟಾರ ಅಂತ ಹೇಳ್ತಾರೆ. ಆಸ್ಪತ್ರೆ ಕಟ್ಟಬೇಕಾದ್ರೆ ಅದು ಲೋನ್ ತೊಗೊಂಡು ಕಟ್ಟಿದ್ದಾರೆ, ಅದಕ್ಕೆ ಇನ್ನೂ ಕೂಡ ಕಂತು ಕಟ್ತಾ ಇದ್ದಾರೆ. ಅದು ಕೂಡ ಅವರಿಗೆ ನೆನಪಿರಲಿ. ಮತ್ತು ಅವರು ಫ್ಯಾಕ್ಟ್ರಿ ಕಟ್ಟಾರ, ಫ್ಯಾಕ್ಟ್ರಿ ಲೋನ್ ತೊಗೊಂಡ್ರೆ ನೀನು ಕಟ್ಬೋದು, ಅವರು ಕಟ್ಬೋದು. ಆದರೆ ವಿನಾಕಾರಣ ಅವ್ರು ಅದು ಮಾಡ್ಯಾರ, ಅವ್ರ ಮನೆಯೇ ಅದು ಮಾಡ್ಯಾರ. ಏನು ಫ್ಯಾಕ್ಟ್ರಿ ಕಟ್ಟಾರ, ಅವರು ಮಗ ಡಾಕ್ಟರ್, ಅವರು ಬಿಲ್ಡಿಂಗ್ ಕಟ್ಟಾರ. ವಿನಾಕಾರಣ ಬೇಕಲ್ಲ, ಅದಕ್ಕೊಂದು ಸಾಬೀತು ಇದು ಬೇಕು, ಅದಕ್ಕೆ ಪ್ರೂಫ್ ಬೇಕು. ಪ್ರೂಫ್ ಇಲ್ಲಾರೆ ವಿನಾಕಾರಣ ಮಾತಾಡಬಾರ್ದು. ಯಾರಿಗೇ ಆಗಲಿ ವಿನಾಕಾರಣ ಮಾತಾಡೋದು ಅದು ನಮ್ಮ ಶರಣ ಕುಂಬಾರ ಅವ್ರು ಹೇಳಿದ್ಮೇಲೆ ನಮ್ಮ ಒಂದು ವೀರಶೈವ ಲಿಂಗಾಯತ ಸಮಾಜ ಏನದ ಶಾಸಕರಾದ್ಮೇಲೆ ನಮಗೆ ಮಾತಾಡ್ಕೊತೇ ಬಂದಿದ್ದಾರೆ. ಅದು ಇನ್ನು ಮುಂದೆ ನಡೆಯಲ್ಲ. ಯಾಕಂದರೆ ಎಲ್ಲರೂ ಕೂಡ ನಮ್ಮ ಸಮಾಜನೂ ದೊಡ್ಡದದ. ಆದರೆ ಮಾತಾಡಬೇಕಾದ್ರೆ ಪ್ರಜ್ಞೆ ಇರಬೇಕು. ಅವರ ಸರಳತೆ, ಅವರ ಸ್ವಾಭಾವಿಕ, ಅವ್ರ ಮನಸ್ಸು, ಅವರು ಏನು ಸ್ಥಿತಿಗತಿ ಕಂಡು ಮಾತಾಡಬೇಕು. ಅವ್ರು ಏನಾದರೂ ಗಳಿಸ್ಬೇಕಾದ್ರೆ ಭಾಳ ಗಳಿಸ್ತಿದ್ರು. ಅವ್ರ ಆಸ್ತಿ ಕಳ್ಕೊಂಡಾರ, 2-3 ತೊಲೆ ಆಸ್ತಿ ಕಳ್ಕೊಂಡ್ರ. ಅಂಥವ್ರಿಗೆ ನೀವು ಏನು ವಿನಾಕಾರಣ ಆಸ್ತಿ ಮಾಡಿರಿ, ಲೂಟಿ ಮಾಡಿರಿ ಅಂತ ವಿನಾಕಾರಣ ಆರೋಪ ಮಾಡೋದು ಇದು ಇಡೀ ಸಮಾಜಕ್ಕೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಕೂಡ ನೋವು ಉಂಟು ಮಾಡ್ಯಾರ. ಅವರು ಈ ಕಾರ್ಯವನ್ನು ಬಿಟ್ಟು ಇನ್ನೂ ಬೆಳಿಬೇಕಾಗಿರೋ ತಾವು ಅದಕ್ಕೆ ಈ ರೀತಿ ವಿನಾಕಾರಣ ಆರೋಪ ಮಾಡೋದನ್ನು ಬಿಟ್ಟು ಸರಿಯಾಗಿ ಎಲ್ಲಿ ಏನು ಕೆಲಸ ಆಗಿಲ್ಲ ತಾವು ಕೂಡ ಕೈ ಜೋಡಿಸ್ರಿ. ನಮ್ಮ ತಾಲೂಕಿನಲ್ಲಿ ಕೆಲಸ ಆಗಿಲ್ಲ ಅಂತೇಳಿ ಕೈ ಜೋಡಿಸ್ರಿ. ಆ ಕೆಲಸ ಆಗ್ತಾವೆ. ನಾವು ನೀವು ಕೂಡಿ ಎಲ್ಲ ತಾಲೂಕಿನ ಅಭಿವೃದ್ಧಿ ಮಾಡೋಣ ಅಂತ ಶಾಸಕರ ಜೊತೆಗೂಡ್ರಿ, ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗ್ರಿ. ಯಾಕೆ ವಿನಾಕಾರಣ ಅವರಿಗೆ ಆರೋಪ ಮಾಡೋದು, ಶಾಸಕರಿಗೆ ಹಾಗೂ ಅವರ ಪುತ್ರರಿಗೆ ಆರೋಪ ಮಾಡೋದು ಸರಿಯಲ್ಲ ಎಂದು ಹೇಳಿ ಇದು ಈ ರೀತಿ ಆರೋಪ ಮಾಡೋದು ನಾವು ಖಂಡನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶಾಸಕರ ತಾಳಕ್ಕೆ ತಕ್ಕಂತೆ ಕುಳಿತಾ ಇದ್ದಾರೆ ಅಂತೇಳಿ ನಾಟಿಕರ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀವಿ? ಯಾವ ರೀತಿ ಶಾಸಕರ ತಾಳಕ್ಕೆ ತಕ್ಕಂತೆ ಯಾರು ಕುಡಿತಾ ಇದ್ದಾರೆ ಹೇಳ್ಬೇಕಲ್ಲ. ಯಾವ ಅಧಿಕಾರಿ ತಾಲೂಕ್ ಪಂಚಾಯತ್ ಇ ಅವರು ಅಂತೇಳಿ ಓಪನ್ ಆಗಿ ಏನು ಮಾಡ್ತಾ ಇದ್ದಾರೆ ಅವರು? ಅವ್ರ ಕೆಲಸ ಅವ್ರು ಮಾಡ್ತಾರೆ. ಶಾಸಕರ ತಕ್ಕಂತೆ ಹಂಗೆ ಅವರು ಒಬ್ಬ KS ಆಫೀಸರ್ ಅವರು ತಮ್ಮ ಜವಾಬ್ದಾರಿ ತಾವು ಮಾಡಬೇಕಲ್ಲ. ಯಾವ ಕೆಲಸದಾಗ ತಾಳಕ್ಕೆ ತಕ್ಕಂತೆ ಕುಡಿದಾರೆ ಹೇಳ್ರಿ ಅಥೆಂಟಿಕ್ಕಾಗಿ. ಮನೆಗಳ ಹಂಚಿಕೆ ವಿಚಾರದಲ್ಲಿ ಈ ರೀತಿ ಮಾಡಿದ್ದಾರೆ. ಯಾರು ಮನೆಗಳು ಯಾರು ಹಂಚ್ತಾರೆ? ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಅವರು ಹಂಚ್ತಾರೆ. ಇವತ್ತು MLA ಅವರಿಗೆ ಮನೆ ಕೊಡ್ತಾರೆ. ಗ್ರಾಮ ಸಭೆ ಮಾಡಿ ಮನೆ ಹಂಚುವಂಥ ಒಂದು ಯೋಜನೆ ಅದ ಇವತ್ತಿನ ದಿವಸ. ಶಾಸಕರು ಯಾರಿಗೂ ಮನೆ ಕೊಡ್ತಕ್ಕಂಥ ಅಧಿಕಾರ ಶಾಸಕರಿಲ್ಲ. ಗ್ರಾಮ ಪಂಚಾಯತಿಯವರು ಗ್ರಾಮ ಸಭೆ ಮಾಡಿ ಮನೆಗಳನ್ನು ಹಂಚಿಕೆ ಮಾಡಬೇಕು. ಮತ್ತು ಆ ಒಂದು ನಿಯಮದ ಪ್ರಕಾರ ತಾಲೂಕ್ ಪಂಚಾಯತಿ ಅಧಿಕಾರಿಗಳು, PDO ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಕೂತ್ಕೊಂಡು ಮನೆ ಹಂಚ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಈ ವಿಷಯದಲ್ಲಿ ಸುಮ್ಮನೆ ತಾಳಕ್ಕೆ ತಕ್ಕಂತೆ ಕುಣಿತಾರೆ ಅಂದ್ರೆ ಯಾವ ತಾಳಕ್ಕೆ ತಕ್ಕಂತೆ ಕುಣಿತಾರೆ ಹೇಳ್ಬೇಕಲ್ಲ ಸರ್. ಈಗ ಅಫ್ಜಲ್ಪುರ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎಷ್ಟು ಹಳ್ಳಿಗಳದಾವ. ಆ ಹಳ್ಳಿಗಳಿಗೆ ಈ ಶಿವಕುಮಾರ್ ನಾಟಿಕರ್ ಅವರು ಏನು ಹೌಸಿಂಗ್ ವಿಷಯ ಕುರಿತು ಫಸ್ಟ್ ಏನು ಪ್ರೆಸ್ ಮೀಟ್ ಮಾಡಿದ್ರು. ಅವರು ಪ್ರೆಸ್ ಮೀಟ್ ಮಾಡಿದಾಗ ನಾವೇನು ಮಾಡೀವಿ ಅಂತಂದರೆ, ನಾವು ಮಾಹಿತಿ ಹಾಕಿದಾಗ ದಾಖಲೆಗಳು ಕಲೆ ಹಾಕಿ ಕಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಷ್ಟು ಹಳ್ಳಿಗಳದಾವ, ಎಲ್ಲೆಲ್ಲಿ ಗ್ರಾಮ ಸಭೆ ಯಾವ ದಿನ ಮಾಡಿದ್ರು, ಎಷ್ಟು ಮನೆಗಳು ಬಂದು, ಎಷ್ಟು ಹಂಚಿಕೆ ಆದವು ಅನ್ನೋದು ಒಂದು ಡೀಟೇಲ್ಸ್ ಡಾಟಾ ಇಟ್ಕೊಂಡು ನಾವು ಪ್ರತಿ ಮನೆಗೆ ಹೋಗಿ ಫಲಾನುಭವಿಗಳಿಗೆ ಲಿಸ್ಟ್ ನೋಡಿದ್ರೆ ಬಿಲ್ಡಿಂಗ್ ಇದ್ದಂಥವ್ರಿಗೆ ಮನೆ ಹಾಕಿದ್ದು ನಮ್ಮ ಉದಾಹರಣೆಗಳು ನಮ್ಗೆ ಕಂಡು ಬಂದವ. ಸೊ ನಾವು ಅದು ನಮ್ಮ ಉದಂತ ನ್ಯೂಸ್ದಾಗ ಟೆಲಿಕಾಸ್ಟ್ನು ಮಾಡೀವಿ. ಮನೆ ಇದ್ದವ್ರಿಗೆ ಮನೆ, ಬಿಲ್ಡಿಂಗ್ ಇದ್ದವ್ರಿಗೆ ಮನೆ ಆಗ್ಯಾವ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡ್ರಿ, ತಮಗೆಲ್ಲ ಗೊತ್ತಿದೆ, ತಾವು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ.
ಮನೆ ಹಂಚುವಂಥ ಅಧಿಕಾರ ಶಾಸಕರಿಂದ ಸರ್ಕಾರ ಕಸ್ಕೊಂಡು ಗ್ರಾಮ ಪಂಚಾಯತಿ ಕೊಟ್ಟಿದೆ. ಗ್ರಾಮ ಪಂಚಾಯತಿ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಅದು. ಅಲ್ಲಿ ಅಧ್ಯಕ್ಷರಿಗೆ ಒಂದು ಚೆಕ್ ಪವರ್ ಇದೆ, ಅಲ್ಲಿ ಒಬ್ಬ ಪಿ ಡಿ ಒ ಇರ್ತಾರೆ. ಅವರೆಲ್ಲರೂ ಕೂಡಿ ಗ್ರಾಮ ಸಭೆ ಮಾಡಿ ಮನೆ ಕೊಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಶಾಸಕರು ಹಸ್ತಕ್ಷೇಪ ಮಾಡೋದಿಲ್ಲ. ದಯವಿಟ್ಟು ತಾವು ತಿಳ್ಕೋಬೇಕು. ಶಾಸಕರು ಯಾರಿಗೂ ಕೂಡ ಮನೆ ಕೊಡ್ತಕ್ಕಂಥ ಅಧಿಕಾರ ಇಲ್ಲ. ಯಾವ ಶಾಸಕರಿಗೂ ಮೊದಲು ಶಾಸಕರು ಮನೆ ಕೊಡ್ತಾಯಿದ್ರು. ಅವಾಗೆಲ್ಲ ಒಳ್ಳೆಯ ಬಡವರಿಗೆ ಮನೆ ಕೊಡ್ತಾಯಿದ್ರು ಶಾಸಕರ ಕೈಯಾಗ ಅಧಿಕಾರ ಇದ್ದಾಗ. ಇವತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟ ಮೇಲೆ ಅಲ್ಲಿ ಸ್ಥಳೀಯರು ಕೂಡ್ಕೊಂಡು ಗ್ರಾಮ ಸಭೆ ಮಾಡಿ ಅಲ್ಲಿ ಅವ್ರ ಮನೆಗಳು ಕೊಡ್ತಾರೆ. ಅದ್ರಾಗ ಇರಲಿ ಸರ್, ಆಯಿತು ಸರ್. ಈ ಗ್ರಾಮ ಸಭಾದಾಗ ಮಾಡೇ ಮನೆ ಕೊಡಬೇಕು. ಆ ಗ್ರಾಮ ಸಭೆ ಮುಖಾಂತರದ ಮಾನದಂಡಗಳು ಏನದಾವ ಸರ್ ಅದ್ರದ್ದು? ಅದಕ್ಕಿತ್ತು ಅಲ್ಲಿ ಗ್ರಾಮ ಸಭೆ ಮಾಡಬೇಕು. ಮನೆ ಇಲ್ಲ, ಮನೆ ಇರ್ಲಾರ್ದವ್ರಿಗೆ ಮನೆ ಕೊಡಬೇಕು. ಕಚ್ಚಾ ಮನೆ ಎಷ್ಟದ ಅಂತ ನೋಡ್ಕೋಬೇಕು. ಅವ್ರ ಆದಾಯ ಎಷ್ಟದಂತ ನೋಡ್ಕೋಬೇಕು. ಅವರಿಗೆ ಮನೆ ಇರ್ಲಾರ್ದವ್ರದ್ದು ಒಂದು ಸರ್ವೆ ಮಾಡಬೇಕು. ಇಂಥವ್ರಿಗೆ ಅಲ್ಲಿ ಮನೆ ಕೊಡಬೇಕು ಅನ್ನೋದು ಒಂದು ಯೋಜನೆ ಉದ್ದೇಶದದು. ಈ ಎಲ್ಲ ಉದ್ದೇಶಗಳು ಗಾಳಿಗೆ ತೂರಿ ನೋಡಲ್ ಅಧಿಕಾರಿಗಳು ಮತ್ತು ಗ್ರಾಮ ಸಭಾ ಅಧ್ಯಕ್ಷರು ಪಿ ಡಿ ಒಗಳು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಅಂತ ಅನ್ನೋದು ಸ್ವತಃ ನಾವು ಉದಂತ ನ್ಯೂಸ್ದವ್ರು ನಾವು ನಿಮ್ಗೆ ಆಧಾರ ಕೊಡ್ತೀವಿ. ಈಗ ಇಲ್ಲಿ ಇವರು ಏನು ಹೇಳ್ತಾರಂತಂದರೆ ಈ ಕುರಿತು ಒಂದು ವೇಳೆ ಆ ರೀತಿ ಭ್ರಷ್ಟಾಚಾರ ಆಗಿದ್ದೇ ಆದಲ್ಲಿ ಆ ಗ್ರಾಮ ಸಭಾ ನಾವು ಕ್ಯಾನ್ಸಲ್ ಮಾಡ್ತೀವಿ, ಮತ್ತೊಂದು ಗ್ರಾಮ ಸಭಾ ಮಾಡ್ತೀವಿ ಅಂತಾರೆ. ಇವಾಗ ಅದು ಅವರು ಬೈಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಇದು ನಾವು ಎಮ್ ಎಲ್ ಎ ಅವ್ರು ಮಾಡ್ಯಾರಂತ ಹೇಳ್ತಾ ಇಲ್ಲ ಸರ್. ನಾವಿದು ಈಗ ಹೌಸಿಂಗ್ ಸಂಬಂಧಪಟ್ಟಂಥದ್ದು ಈ ಬಸವ ಮತ್ತು ಅಂಬೇಡ್ಕರ್ ಹೆಚ್ಚುವರಿ ಮನೆಗಳು ಬಂದಾಗ ಈ ಪ್ರಕರಣಗಳು ಬೆಳಕಿಗೆ ಬಂತು. ಇದು ಶಿವಕುಮಾರ್ ನಾಟಿಕರ್ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಅವರು ರಾಜಕಾರಣಿಯಾಗೆ ಪ್ರೆಸ್ ಮೀಟ್ ಮಾಡಿ ಅವರೇನೋ ಸುಖ ಸುಮ್ಮನೆ ಮಾಡಿದ್ರು, ಏನೋ ಮಾಡೋ ಸೈಲೆಂಟಾಗಿ ಕೂತದಕ್ಕೂ ನಾವು ಅವ್ರಿಗೆ ಇದು ಕೇಳ್ತಾ ಇದ್ದೀವಿ. ನೀವು 3 ತಿಂಗಳಿಗೊಮ್ಮೆ ಬರ್ತೀರಿ, ಬರೀ ಈ ರೀತಿ ಹೇಳ್ತೀರಿ, ಆಧಾರಗಳು ಕೊಡ್ರಿ ಅಂತಂದು ನಾವು ಅವ್ರಿಗೆ ಅಂದೀವಿ. ಅವ್ರು ನಮಗೆ ಯಾವ ಆಧಾರ ಕೊಡಲಿಲ್ಲ. ಬಟ್ ನಾವು ಓದೀವಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋ ಕಾರಣಕ್ಕಾಗಿ ನಾವು ಉದಂತ ತಂಡದವ್ರು ನಾವು ಹೋಗಿ ಗುಳ್ನೂರು ಗ್ರಾಮದಾಗ 20 ಮನೆ ಹಾಕಿದ್ದು ನಾವು ನೋಡಿದ್ರೆ ಇವತ್ತು ಬಿಲ್ಡಿಂಗ್ ಇದ್ದವ್ರಿಗೆ ಮನೆ ಅದಾವ. ಈಗ ಅಲ್ಲಿ ಇದ್ದವ್ರು ಹೆಣ್ಮಕ್ಳು ಹೇಳ್ತಾರೆ, ಸರ್ ನನಗೆ 15,000 ರೂಪಾಯಿ ನಾನು ಬಂಗಾರ ಒತ್ತಿಟ್ಟು ಮಾರಾಟ ಮಾಡಿ ನಾ ಕೊಟ್ಟಿನಿ ರೀ. ಈಗ ಮನೆ ಹಂಚಿಕೆ ವಿಷಯದಾಗ ದುಡ್ಡು ಬಂದವ ಅಂತ ಆರೋಪಗಳೇನು ಕೇಳಿ ಬಂದವಲ್ಲ, ಇದು ನಮಗೆ ಪೂರಕ ಅನ್ನಿಸ್ಲತ್ತದ. ಈ ಕುರಿತು ನಾವು ಎಮ್ ಎಲ್ ಎ ಅವರು ಇದಕ್ಕೆ ಸಪೋರ್ಟ್ ಮಾಡ್ಯಾರ ಅಂತ ಹೇಳ್ತಾ ಇಲ್ಲ. ಗ್ರಾಮ ಮಟ್ಟದಲ್ಲಿ ಏನಾಗ್ಯದತ್ತಂದರೆ ಈಗ ಅವರು ಶಿವಕುಮಾರ್ ನಾಟಿಕರ್ ಅವರು ಎಮ್ ಎಲ್ ಎ ಅವರ ಬಟಾಲಿಯನ್ ಅಂತ ಒಂದು ಮಾತು ಹೇಳ್ತಿದ್ರು. ಯಾರು ಏನು ಸುದ್ದಿ ಹೋದು ಗೊತ್ತಿಲ್ಲ. ಈ ನಿಟ್ಟಿನಾಗೂ ನಾವು ಹಿಂದೆ ಬಹುಶಃ ಸರ್ ಕೇಳಿದ್ವಿ ಸರ್, ಅವರು ಯಾರ ಹೆಸರು ಕಾಂಗ್ರೆಸ್ದಾಗ ಇಂಥವ್ರು ಅಂತ ಹೇಳಿಲ್ಲ, ಹೇಳ್ತಾ ಇಲ್ಲ. ಈಗ ನಿಟ್ಟಿನಾಗ ನಾವು ಅವ್ರಿಗೆ ಕೇಳೀವಿ. ಆದರೆ ಒಂದು ಮಾತು ಸರಿ, ಅವ್ರೇನು ಆರೋಪ ಮಾಡ್ತಾರ ಆ ನಿಟ್ಟಿನಾಗ ನಾನು ಸಾಕ್ಷಿ ಕೊಡ್ತೀನಿ. ನಮ್ಮ ಚಾನಲ್ನಿಂದ ನಾನು ಸಾಕ್ಷಿ ಕೊಡೋಕ್ಕೆ ತಯಾರಿದ್ದೀನಿ. ಈಗ ಇದ್ರ ಬಗ್ಗೆ ನಾವು ನಿಮಗೂ ಕೇಳ್ತಾ ಇದ್ದೀನಿ. ಹೌದು, ನಿಮ್ಮ ಕಾಂಗ್ರೆಸ್ದಾಗ ಇದ್ದಂಥವ್ರು ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ನಮ್ದೇನು ಉದ್ದೇಶ ಅದತ್ತಂದರೆ ಆ ಯೋಜನೆ ಬಡ್ರಿಗೆ ತಲುಪಬೇಕು, ಅದು ಮನೆ ಇರ್ಲಾರ್ದವ್ರಿಗೆ ತಲುಪಬೇಕು, ಮತ್ತು ಅಲ್ಲಿ ವಿಧಿವೇರು ಎಷ್ಟು ಜನ ಅದಾರ ಮತ್ತು ಯಾವ ಕ್ಯಾಟಗರಿಗೆ ಏನೇನು ಬೇಕು ಅವ್ರಿಗೆ ಸಿಗಬೇಕು. ಆ ಯೋಜನೆ ನೀವು ಒಳ್ಳೆ ಕೆಲಸ ಮಾಡಿರ್ತೀರಿ, ನ್ಯೂಸ್ದವರು ನೀವು ಪರವಾಗಿಲ್ಲ. ನಿಮಗೆ ಏನು ಬಂದದ ನನಗೆ ಕೊಡ್ರಿ, ಇದು ಕೊಡ್ರಿ, ನಮ್ಮ ಪಾರ್ಟಿಯವ್ರಿಗೆ ಕೊಡ್ರಿ, ನಾವು ಮಾಡ್ಕೊಡ್ರಿ, ಕೊಡ್ರಿ, ನಮ್ಮ ಸಮಾಜ ನಮ್ದೆಲ್ಲ ಕಮಿಟಿಯವ್ರು ಕೊಟ್ಟರೆ ನಾವು ಅದು ಮಾಡ್ತೀವಿ. ಯಾರ ಹೆಸರು ನಮ್ಮ ಪಾರ್ಟಿಯವರು, ನಮ್ಮ ಪಕ್ಷ ದೊಡ್ಡದ ಕಾಂಗ್ರೆಸ್ ಪಕ್ಷ ಯಾರು ಮಾಡ್ರೆ ನಾವು ಅದಕ್ಕೆ ಸಮರ್ಥನೆ ಮಾಡಿಸ್ಬೇಕು. ಅದ್ರ ಬಗ್ಗೆ ನಮಗೆ ಮಾಹಿತಿ ಏನಾಗ್ಬಿಟ್ಟಿದೆ, ನಾನು ಮೊದಲೇ ಹೇಳಿದೆ, ಮನೆ ಕೊಡುವಂಥ ಅಧಿಕಾರ ಗ್ರಾಮ ಪಂಚಾಯತಿಗೆ ಇದೆ. ಗ್ರಾಮ ಪಂಚಾಯತಿಯವರೇ ಮನೆ ಕೊಡ್ತಾರೆ. ಅಲ್ಲಿ ಶಾಸಕರು ಹೋಗಿ ಮತ್ತೊಬ್ಬರಿಗೆ ಮನೆ ಕೊಡ್ರಿ ಅಂದ್ರೆ ಮತ್ತೆ ನೀವೇ ಕೇಳ್ತೀರಿ, ಶಾಸಕರು ಗ್ರಾಮ ಪಂಚಾಯತಿ ಅಧಿಕಾರವನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಇದು ಅನೇಕ ಪ್ರಕರಣಗಳು ಆಗಿದಾವೆ. ಉದಾಹರಣೆಗೆ ಒಂದು ಉಸನಪ್ಪ ನಾಳೆ ಬರ್ತಾರೆ, ಒಂದು ಏನೋ ಗರೀಬರಿಗೆ ಇಂಥವ್ರಿಗೆ ಮನೆ ಬೇಕಾದ್ರೆ ಶಾಸಕರು ಲೆಟರ್ ಕೊಡ್ತೀರಿ, ಮನೆ ಹಾಕತ್ತೆ ಹೋಗ್ತೀರಿ, ಆ ಲೆಟರ್ ಹೋಗಿ ಕೊಡ್ತೀರಿ. ನೀವು ಆ ಶಾಸಕರು ರಿಕಮೆಂಡ್ ಮಾಡ್ಬೇಕಾ ಮಾಡಬಾರ್ದು? ಇವ್ನು ಗರೀಬ ಅಂತ ಒಂದು ಹೇಳಿದ್ದಲ್ಲ. ಉದಾಹರಣೆ ಯಾರೋ ಹೇಳ್ತಾರಲ್ಲ ಕಾರ್ಯಕರ್ತ, ನೀನು ಒಬ್ಬ ಕಾರ್ಯಕರ್ತ ಹೇಳ್ತಿ ಇಂಥವ್ರ ಮನೆಯಲ್ಲಿ ಭಾಳ ಗರೀಬರು ಒಂದು ಲೆಟರ್ ಕೊಡ್ರಿ ಸರ್, ಅದು ಪಂಚಾಯತಿಗೆ ಬಂದು ಅವು ಕೊಟ್ಟಾಗ ಕೊಡ್ಬೇಕಲ್ಲ, ಶಾಸಕ ಲೆಟರ್ ಕೊಡ್ಬೇಕಲ್ಲ. ರಿಕಮೆಂಡ್ ಮಾಡೋಕೆ ಮಾಡಬಾರ್ದು. ತಾಲೂಕಿನ ಶಾಸಕರಾಗಿ ಅದಕ್ಕೂ ದುರುಪಯೋಗ ಮಾತಾಡ್ತೀರಿ ಮಾಡ್ತೀರಿ ಅಂದ್ರೆ ಪದೇ ಶಾಸಕರ ಪುತ್ರಿಗೆ ಅಧಿಕಾರ ಬಿಡಿ, ಶಾಸಕರು ಅದು ಆರೋಪ ಮಾಡ್ತಾರೆ. ನೀವು ಯಾವ ಪಾರ್ಟಿಯಾಗಿದ್ದೀರಿ, ನಿಮ್ಮಲ್ಲಿ ಶಾಸಕರ ಪುತ್ರ ಅವ್ರು ಏನು ಮಾಡ್ಯಾನ, ಸಲ ಅವನು ಅಧಿಕಾರಿ ಸುಡೋದು ಸಲ ಮಾಡ್ಯಾನ ನಮ್ಮ ಮಗನಿಗೆ. ಅವನು ಅಲ್ಲಿದ್ದವನು ಪಾರ್ಟಿಯಾಗಿದ್ದವನು ಸಲ ಮಾಡ್ರ. ಈಗ ಸಿಂಪಲ್ ಲಾಜಿಕ್ ರೆಡ್ಡಿ ಅವರು ಆಯ್ತು. ಕಲ್ಲೂರು ಪಂಚಾಯತ್ಯಾಗ ಶಿವಕುಮಾರ್ ನಾಟಿಕರ್ ಕಂಪ್ಲೇಂಟ್ ಮಾಡಿರೋದ್ರಿ. ಪಕ್ಕದ ಗತ್ತರಿಗೆ ಪಂಚಾಯತ್ಗೆ ಅವ್ರದ್ದೇ ಸಹೋದರ ಮಾಡ್ಯಾರ, 300 ಮನೆಗಳು ತಂದಾರ. ಅದು ಏನಾಗಿದೆ ಅಲ್ಲೊಂದ್ರೆ ಇಂಟರ್ ಮಾಡಿ ಹೋಗಿ ಅದು ಏನಾಗ್ಯದ ಫ್ರೀದಾಗ ಕೊಟ್ಟರು ರೊಕ್ಕ ಕೊಟ್ಟರು ಅದು ಗೊತ್ತಾಗಬೇಕಲ್ಲ. ಅದು ಸ್ವಲ್ಪ ಇಂಟರ್ ಮಾಡ್ರಿ, ಅಲ್ಲಿ ಅಂತ ಡಾಟಾ ಕೊಡ್ರಿ, ನಮ್ದು ಇದ್ರೆ ಕೊಡ್ರಿ. ತಿದ್ದುಕೊಳ್ಳೋ ಮೇಲೆ ತಪ್ಪಾದ್ರೆ ನಮ್ಮ ಸರ್, ಈಗ ಕುಂಬಾರ್ ಸರ್ ನೀವು ಆರೋಪ ಮಾಡಿದ್ರಿ ಈ ಹಿಂದೆ ಶಿವಕುಮಾರ್ ನಾಟಿಕರ್ ಸಂಘಟನೆ ಇದ್ದಾಗ ಏನು ಮಾಡ್ಯಾರ ಅನ್ನೋದು ನೀವು ನೋಡ್ಕೋರಿ ಅಂತತ್ತೀರಿ. ಏನು ಸರ್ ಅದು ಓಪನ್ ಆಗಿ ಹೇಳ್ಬೋದಲ್ಲ ನೀವು? ನಾವೇ ಕೇಳೋಣ ಸಂದರ್ಭ ಮಾತಾಡಂಬ್ರಿ ಅದಕ್ಕೆ ಅವ್ರೇನು ಡಿಸ್ಕಸ್
ಮಾಡೋದು ನೋಡ್ರಿ ಅಟ್ ಲೋ ಲೆವೆಲ್ ಹಿಡಿದ ತಿಳ್ಕೊರಿ ಪಂಚಾಯತ್ ಲೆವೆಲ್ ಹೋಗ್ಬೇಕಂತ ನಾವು ಪಾರ್ಟಿದು